ಬೆಳಗಾವಿಯ ಗಲ್ಲಿ ಗಲ್ಲಿಯಲ್ಲಿ ಕನ್ನಡದ ಕಹಳೆ ಮರಾಠಿಗರ ಪುಂಡಾಟದ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣವಾಗಿದ್ದು ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಆದ ವಿಚಾರ. ಕಂಡಕ್ಟರ್ ಮಹದೇವಪ್ಪನವರೇ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಇವತ್ತಾಗ್ತಾ ಇರುವ ಪ್ರತಿಭಟನೆ ಹಾಗೆ ಪೋಕ್ಸೋ ಕೇಸನ್ನ ವಾಪಸ್ ಪಡೆದ ಬಗ್ಗೆ ಏನ್ ಮಾತನಾಡಿದ್ದಾರೆ ಗಮನಿಸು. ನಮ್ ಜೊತೆ ಈಗ ಮಾತನಾಡೋದಕ್ಕೆ ಸ್ವತಃ ಮಹದೇವಪ್ಪ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ನಿಮ್ಮ ಮೇಲೆ ಪೋಕ್ಸೋ ಕೇಸನ್ನು ಹಾಕಿದ್ರು, ಈಗ ವಾಪಸ್ ಪಡೆಯೋದಕ್ಕೆ ಕುಟುಂಬಸ್ಥರೆಲ್ಲ ನಿರ್ಧಾರ ಮಾಡಿದ್ದಾರೆ, ಏನ್ ಹೇಳ್ತಾರೆ ಮೊದಲಿಗೆ? ಸರ್, ಒಳ್ಳೇದು ಅದ, ಮಾಡಬಾರ್ದಿತ್ತು ಮಾಡಿದ್ದಾರೆ. ಅವ್ರಿಗೆ ಯಾರೋ ಒಂದು ರೀತಿ ಅವ್ರಿಗೆ ತಲೆ ತುಂಬಿದ್ದಾರೆ ಸರ್. ಈ ತರ ಹಾಕ್ರಿ ಅವನಿಗೆ ಇದು ಆಗತ್ತೆ ಅಂತ ಹೇಳಿ. ಸರ್, ಆ ತರ ನಮ್ಮ ಹತ್ರ ಯಾವ ತರ ಭಾವನೆನೂ ಇಲ್ಲ. ಎಲ್ಲರೂ ನಮ್ಮ ಮಕ್ಕಳಿದ್ದಾಗೆ ಮಕ್ಕಳ ತರನೇ ನೋಡ್ತೀವಿ ನಾವು. ರಿಟೈರ್ಡ್ ಆದ್ರೆ ನಾವು ಸಾಯುವವರೆಗೂ ಅಮ್ಮರೇ ಅಕ್ಕಂದಿರೇ ಮಕ್ಕಳ ತಾನೇ ನಾವು ಟ್ರೀಟ್ ಮಾಡ್ಕೊತ ಹೋಗುದು ಸರ್. ಏನ್ ಹೇಳ್ತೀರಿ? ಮುಂಚೆ ನಿಮ್ಮೆಗೆ ಹಾಕಿದ್ರು, ಈಗ ವಾಪಸ್ ಪಡಿತಾ ಇದ್ದಾರೆ. ನಿಮ್ಮ ಪರವಾಗಿ ಇಡೀ ಕರ್ನಾಟಕ ಜನತೆ ಕೂಡ ನಿಮ್ಮ ಪರವಾಗಿದೆ. ಮೊದಲನೇದಾಗಿ ಸರ್, ನಮ್ಮೆಲ್ಲ ಕರ್ನಾಟಕ ಜನತೆಗೆ ಮತ್ತು ರಕ್ಷಣಾ ವೇದಿಕೆದವ್ರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಅದೇನೋ ಆಗಬಾರ್ದಿದ್ದ ಘಟನೆ ಮಾಡಿದ್ದಾರೆ ಸರ್. ಊರಲ್ಲಿ ಇರ್ತಾರಲ್ಲ ಸರ್, ಅಂತವ್ರು ಇಂಥವ್ರು ಸೇರ್ಕೊಂಡು ಮತ್ತೆ ಅವ್ರಿಗೆ ಆಮೇಲೆ ಬುದ್ಧಿ ಬಂದ್ಮೇಲೆ ಏನೋ ಅಂತಾರಲ್ಲ, ಹಾಗಾಗಿದೆ ಸರ್ ಅವ್ರಿಗೆ. ಅದ್ರ ಮುಂದೆ ಈ ತರ ಮಕ್ಕಳ ಜೀವನ ತಂದೆ ತಾಯಿ ಈ ತರ ಮಾಡ್ಕೊಂಡ ಮಕ್ಕಳ ಜೀವನ ಹಾಳು ಮಾಡಬಾರ್ದು ಸರ್. ಹೌದು ಸರ್, ಸುಳ್ಳು ಹೇಳಿ ಕಿಸಿನ್ ಸರ್. ಈಗ ಪೋಕ್ಸೋ ಕೇಸ್ ಅಂತಂದ್ರೆ ಬಟ್ ಗಂಡಸರಾದ್ರೆ ಏನ್ರ ಮಾಡಬಹುದು ಸರ್. ಒಂದು ಹೆಣ್ಣು ಮಕ್ಕಳ ಜೀವನ ಸರ್, ಅದು ಆ ತರ ಮಾಡಬಾರ್ದು ಸರ್. ಹೌದು ಸರ್. ಮೇಲೆ ಏನು ಪೋಸ್ಕೋ ಕೇಸನ್ನು ಹಾಕೊಂಡಿದ್ರು, ಆ ಅಧಿಕಾರಿನೂ ಕೂಡ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಸರ್. ಅದು ಆಗಬಾರ್ದು, ಆಗಿದೆ ಸರ್. ಅವರು ನಮ್ಮನ್ನ ಒಂದ್ ಸ್ವಲ್ಪ ಕೇರ್ ಮಾಡಿದ್ರೆ ಇಷ್ಟೆಲ್ಲ ಆಗ್ತಿದ್ದಿಲ್ಲ ಸರ್. ಏನ್ ಮಾಡ್ಬೇಕು ಸರ್, ಮತ್ತೆ ಕಾಕಿ ಎಲ್ಲ ಇದು ಆಗ್ತಾವ್ರಿ. ಬಟ್ ಅವರು ಸ್ವಲ್ಪ ತಿಳ್ಕೊಂಡು ಮಾಡ್ಬೇಕು ಸರ್. ಯಾರೇ ಬಂದ್ರು ಸ್ವಲ್ಪ ಆಯ್ತಪ್ಪ ಸರಿ ಮಾಡೋಣ ಅಂತೇಳಿ ಅವರೇ ಇದನ್ನ ಮಾಡಿದ್ರೆ ಇಷ್ಟು ಮಟ್ಟಿಗೆ ಬೆಳೀತಿದ್ದಿಲ್ಲ. ಈಗ ನಿಮ್ಮ ಮೇಲಿನ ಹಲ್ಲೆಯನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಇಡೀ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಇಡೀ ಬೆಳಗಾವಿಯಲ್ಲಿ. ಹೌದು ಸರ್, ಮಾಡ್ತಿದ್ದಾರೆ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಯಾಕಂದ್ರೆ ಈ ತರ ಆಗಿದೆ ಅಲ್ಲ, ಎಲ್ಲರೂ ನಿಂತಿದ್ದಾರೆ ಅಂತ ಹೇಳಿ ಅವ್ರು ನನ್ನ ಪರವಾಗಿ ನಿಂತಿದ್ದಾರೆ. ಅವ್ರಿಗೆ ನಾನು ತುಂಬಾ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬಟ್ ಈ ತರ ಮುಂದೆ ಆಗಬಾರ್ದು ಸರ್. ಸರ್ಕಾರಕ್ಕಾಗ್ಲಿ ಇಲ್ಲಿನ ರಾಜಕಾರಣಿಗಳಿಗೆ, ಅದೇ ಆಡಳಿತ ವರ್ಗಕ್ಕೆ ಏನ್ ಸಲಹೆ ಕೊಡ್ತಾರೆ ತಮ್ಮಿಂದ? ಸರ್, ಯಾರೇ ಇರ್ಲಿ ಸ್ವಲ್ಪ ಬಂದು ನೋಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಒಂಥರ ಖುಷಿ ಆಗುತ್ತೆ ಸರ್. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೇಟ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಗಲ್ಲಿ ಗಲ್ಲಿಯಲ್ಲಿ ಕನ್ನಡದ ಕಹಳೆ ಮರಾಠಿಗರ ಪುಂಡಾಟದ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣವಾಗಿದ್ದು ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಆದ ವಿಚಾರ. ಕಂಡಕ್ಟರ್ ಮಹದೇವಪ್ಪನವರೇ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಇವತ್ತಾಗ್ತಾ ಇರುವ ಪ್ರತಿಭಟನೆ ಹಾಗೆ ಪೋಕ್ಸೋ ಕೇಸನ್ನ ವಾಪಸ್ ಪಡೆದ ಬಗ್ಗೆ ಏನ್ ಮಾತನಾಡಿದ್ದಾರೆ ಗಮನಿಸು. ನಮ್ ಜೊತೆ ಈಗ ಮಾತನಾಡೋದಕ್ಕೆ ಸ್ವತಃ ಮಹದೇವಪ್ಪ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ನಿಮ್ಮ ಮೇಲೆ ಪೋಕ್ಸೋ ಕೇಸನ್ನು ಹಾಕಿದ್ರು, ಈಗ ವಾಪಸ್ ಪಡೆಯೋದಕ್ಕೆ ಕುಟುಂಬಸ್ಥರೆಲ್ಲ ನಿರ್ಧಾರ ಮಾಡಿದ್ದಾರೆ, ಏನ್ ಹೇಳ್ತಾರೆ ಮೊದಲಿಗೆ? ಸರ್, ಒಳ್ಳೇದು ಅದ, ಮಾಡಬಾರ್ದಿತ್ತು ಮಾಡಿದ್ದಾರೆ. ಅವ್ರಿಗೆ ಯಾರೋ ಒಂದು ರೀತಿ ಅವ್ರಿಗೆ ತಲೆ ತುಂಬಿದ್ದಾರೆ ಸರ್. ಈ ತರ ಹಾಕ್ರಿ ಅವನಿಗೆ ಇದು ಆಗತ್ತೆ ಅಂತ ಹೇಳಿ. ಸರ್, ಆ ತರ ನಮ್ಮ ಹತ್ರ ಯಾವ ತರ ಭಾವನೆನೂ ಇಲ್ಲ. ಎಲ್ಲರೂ ನಮ್ಮ ಮಕ್ಕಳಿದ್ದಾಗೆ ಮಕ್ಕಳ ತರನೇ ನೋಡ್ತೀವಿ ನಾವು. ರಿಟೈರ್ಡ್ ಆದ್ರೆ ನಾವು ಸಾಯುವವರೆಗೂ ಅಮ್ಮರೇ ಅಕ್ಕಂದಿರೇ ಮಕ್ಕಳ ತಾನೇ ನಾವು ಟ್ರೀಟ್ ಮಾಡ್ಕೊತ ಹೋಗುದು ಸರ್. ಏನ್ ಹೇಳ್ತೀರಿ? ಮುಂಚೆ ನಿಮ್ಮೆಗೆ ಹಾಕಿದ್ರು, ಈಗ ವಾಪಸ್ ಪಡಿತಾ ಇದ್ದಾರೆ. ನಿಮ್ಮ ಪರವಾಗಿ ಇಡೀ ಕರ್ನಾಟಕ ಜನತೆ ಕೂಡ ನಿಮ್ಮ ಪರವಾಗಿದೆ. ಮೊದಲನೇದಾಗಿ ಸರ್, ನಮ್ಮೆಲ್ಲ ಕರ್ನಾಟಕ ಜನತೆಗೆ ಮತ್ತು ರಕ್ಷಣಾ ವೇದಿಕೆದವ್ರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಅದೇನೋ ಆಗಬಾರ್ದಿದ್ದ ಘಟನೆ ಮಾಡಿದ್ದಾರೆ ಸರ್. ಊರಲ್ಲಿ ಇರ್ತಾರಲ್ಲ ಸರ್, ಅಂತವ್ರು ಇಂಥವ್ರು ಸೇರ್ಕೊಂಡು ಮತ್ತೆ ಅವ್ರಿಗೆ ಆಮೇಲೆ ಬುದ್ಧಿ ಬಂದ್ಮೇಲೆ ಏನೋ ಅಂತಾರಲ್ಲ, ಹಾಗಾಗಿದೆ ಸರ್ ಅವ್ರಿಗೆ. ಅದ್ರ ಮುಂದೆ ಈ ತರ ಮಕ್ಕಳ ಜೀವನ ತಂದೆ ತಾಯಿ ಈ ತರ ಮಾಡ್ಕೊಂಡ ಮಕ್ಕಳ ಜೀವನ ಹಾಳು ಮಾಡಬಾರ್ದು ಸರ್. ಹೌದು ಸರ್, ಸುಳ್ಳು ಹೇಳಿ ಕಿಸಿನ್ ಸರ್. ಈಗ ಪೋಕ್ಸೋ ಕೇಸ್ ಅಂತಂದ್ರೆ ಬಟ್ ಗಂಡಸರಾದ್ರೆ ಏನ್ರ ಮಾಡಬಹುದು ಸರ್. ಒಂದು ಹೆಣ್ಣು ಮಕ್ಕಳ ಜೀವನ ಸರ್, ಅದು ಆ ತರ ಮಾಡಬಾರ್ದು ಸರ್. ಹೌದು ಸರ್. ನಿಮ್ಮ ಮೇಲೆ ಏನು ಪೋಸ್ಕೋ ಕೇಸನ್ನು ಹಾಕೊಂಡಿದ್ರು, ಆ ಅಧಿಕಾರಿನೂ ಕೂಡ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಸರ್. ಅದು ಆಗಬಾರ್ದು, ಆಗಿದೆ ಸರ್. ಅವರು ನಮ್ಮನ್ನ ಒಂದ್ ಸ್ವಲ್ಪ ಕೇರ್ ಮಾಡಿದ್ರೆ ಇಷ್ಟೆಲ್ಲ ಆಗ್ತಿದ್ದಿಲ್ಲ ಸರ್. ಏನ್ ಮಾಡ್ಬೇಕು ಸರ್, ಕಾಕಿ ಎಲ್ಲ ಇದು ಆಗ್ತಾವ್ರಿ. ಬಟ್ ಅವರು ಸ್ವಲ್ಪ ತಿಳ್ಕೊಂಡು ಮಾಡ್ಬೇಕು ಸರ್. ಯಾರೇ ಬಂದ್ರು ಸ್ವಲ್ಪ ಆಯ್ತಪ್ಪ ಸರಿ ಮಾಡೋಣ ಅಂತೇಳಿ ಅವರೇ ಇದನ್ನ ಮಾಡಿದ್ರೆ ಇಷ್ಟು ಮಟ್ಟಿಗೆ ಬೆಳೀತಿದ್ದಿಲ್ಲ.
ಈಗ ನಿಮ್ಮ ಮೇಲಿನ ಹಲ್ಲೆಯನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಇಡೀ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಇಡೀ ಬೆಳಗಾವಿಯಲ್ಲಿ. ಹೌದು ಸರ್, ಮಾಡ್ತಿದ್ದಾರೆ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಯಾಕಂದ್ರೆ ಈ ತರ ಆಗಿದೆ ಅಲ್ಲ, ಎಲ್ಲರೂ ನಿಂತಿದ್ದಾರೆ ಅಂತ ಹೇಳಿ ಅವ್ರು ನನ್ನ ಪರವಾಗಿ ನಿಂತಿದ್ದಾರೆ. ಅವ್ರಿಗೆ ನಾನು ತುಂಬಾ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬಟ್ ಈ ತರ ಮುಂದೆ ಆಗಬಾರ್ದು ಸರ್. ಸರ್ಕಾರಕ್ಕಾಗ್ಲಿ ಇಲ್ಲಿನ ರಾಜಕಾರಣಿಗಳಿಗೆ ಅದೇ ಆಡಳಿತ ವರ್ಗಕ್ಕೆ ಏನ್ ಸಲಹೆ ಕೊಡ್ತಾರೆ ತಮ್ಮಿಂದ? ಸರ್, ಯಾರೇ ಇರಲಿ ಸ್ವಲ್ಪ ಬಂದು ನೋಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಒಂಥರ ಖುಷಿ ಆಗುತ್ತೆ ಸರ್. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪುರ ರಿಪಬ್ಲಿಕ್ ಆಡ ಬೆಳಗಾವಿ. ಬೆಳಗಾವಿಯ ಗಲ್ಲಿ ಗಲ್ಲಿಯಲ್ಲಿ ಕನ್ನಡದ ಕಹಳೆ ಮರಾಠಿಗರ ಪುಂಡಾಟದ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣವಾಗಿದ್ದು ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಆದ ವಿಚಾರ. ಕಂಡಕ್ಟರ್ ಮಹದೇವಪ್ಪನವರೇ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಇವತ್ತಾಗ್ತಾ ಇರುವ ಪ್ರತಿಭಟನೆ ಹಾಗೆ ಪೋಕ್ಸೋ ಕೇಸನ್ನ ವಾಪಸ್ ಪಡೆದ ಬಗ್ಗೆ ಏನ್ ಮಾತನಾಡಿದ್ದಾರೆ ಗಮನಿಸು. ನಮ್ ಜೊತೆ ಈಗ ಮಾತನಾಡೋದಕ್ಕೆ ಸ್ವತಃ ಮಾದೇವಪ್ಪ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ನಿಮ್ಮ ಮೇಲೆ ಪೋಕ್ಸೋ ಕೇಸನ್ನು ಹಾಕಿದ್ರು, ಈಗ ವಾಪಸ್ ಪಡೆಯೋದಕ್ಕೆ ಕುಟುಂಬಸ್ಥರೆಲ್ಲ ನಿರ್ಧಾರ ಮಾಡಿದ್ದಾರೆ, ಏನ್ ಹೇಳ್ತಾರೆ ಮೊದಲಿಗೆ? ಸರ್, ಒಳ್ಳೇದು. ಮಾಡಬಾರ್ದಿತ್ತು, ಮಾಡಿದ್ದಾರೆ. ಅವ್ರಿಗೆ ಯಾರೋ ಒಂದು ರೀತಿ ಅವ್ರಿಗೆ ತಲೆ ತುಂಬಿದ್ದಾರೆ ಸರ್. ಈ ತರ ಹಾಕ್ರಿ ಅವನಿಗೆ ಇದು ಆಗತ್ತೆ ಅಂತ ಹೇಳಿ. ಸರ್, ಆ ತರ ನಮ್ಮ ಹತ್ರ ಯಾವ ತರ ಭಾವನೆನೂ ಇಲ್ಲ. ಎಲ್ಲರೂ ನಮ್ಮ ಮಕ್ಕಳಿದ್ದಾಗೆ ಮಕ್ಕಳ ತರನೇ ನೋಡ್ತೀವಿ ನಾವು. ರಿಟೈರ್ಡ್ ಆದ್ರೆ ನಾವು ಸಾಯುವವರೆಗೂ ಅಮ್ಮರೇ ಅಕ್ಕಂದಿರೇ ಮಕ್ಕಳ ತನೇ ನಾವು ಟ್ರೀಟ್ ಮಾಡ್ಕೊತ ಹೋಗಿದ್ವಿ ಸರ್. ಏನ್ ಹೇಳ್ತೀರಿ? ಮುಂಚೆ ನಿಮ್ಮೆಗೆ ಹಾಕಿದ್ರು, ಈಗ ವಾಪಸ್ ಪಡಿತಾ ಇದ್ದಾರೆ. ನಿಮ್ಮ ಪರವಾಗಿ ಇಡೀ ಕರ್ನಾಟಕ ಜನತೆ ಕೂಡ ನಿಮ್ಮ ಪರವಾಗಿದೆ. ಮೊದಲನೇದಾಗಿ ಸರ್, ನಮ್ಮೆಲ್ಲ ಕರ್ನಾಟಕ ಜನತೆಗೆ ಮತ್ತು ರಕ್ಷಣಾ ವೇದಿಕೆದವ್ರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಅದೇನೋ ಆಗಬಾರ್ದಿದ್ದ ಘಟನೆ ಮಾಡಿದ್ದಾರೆ ಸರ್. ಊರಲ್ಲಿ ಇರ್ತಾರಲ್ಲ ಸರ್, ಅಂತವ್ರು ಇಂಥವ್ರು ಸೇರ್ಕೊಂಡು ಮತ್ತೆ ಅವ್ರಿಗೆ ಆಮೇಲೆ ಬುದ್ಧಿ ಬಂದ್ಮೇಲೆ ಏನೋ ಅಂತಾರಲ್ಲ, ಹಾಗಾಗಿದೆ ಸರ್ ಅವ್ರಿಗೆ. ಅದ್ರ ಮುಂದೆ ಈ ತರ ಮಕ್ಕಳ ಜೀವನ ತಂದೆ ತಾಯಿ ಈ ತರ ಮಾಡ್ಕೊಂಡ ಮಕ್ಕಳ ಜೀವನ ಹಾಳು ಮಾಡಬಾರ್ದು ಸರ್. ಹೌದು ಸರ್, ಸುಳ್ಳು ಹೇಳಿ ಕಿಶನ್ ಸರ್. ಈಗ ಪೋಕ್ಸೋ ಕೇಸ್ ಅಂತಂದ್ರೆ ಬಟ್ ಗಂಡಸರಾದ್ರೆ ಏನಾರ ಮಾಡಬಹುದು ಸರ್. ಒಂದು ಹೆಣ್ಣು ಮಕ್ಕಳ ಜೀವನ ಸರ್, ಅದು ಆ ತರ ಮಾಡಬಾರ್ದು ಸರ್. ಹೌದು ಸರ್. ನಿಮ್ಮ ಮೇಲೆ ಏನು ಪೋಸ್ಕೋ ಕೇಸನ್ನು ಹಾಕೊಂಡಿದ್ರು, ಆ ಅಧಿಕಾರಿನೂ ಕೂಡ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಸರ್. ಅದು ಆಗಬಾರ್ದು, ಆಗಿದೆ ಸರ್. ಅವರು ನಮ್ಮನ್ನು ಒಂದ್ ಸ್ವಲ್ಪ ಕೇರ್ ಮಾಡಿದ್ರೆ ಇಷ್ಟೆಲ್ಲ ಆಗ್ತಿದ್ದಿಲ್ಲ ಸರ್. ಈಗ ಏನ್ ಮಾಡ್ಬೇಕು ಸರ್, ಕಾಕಿ ಎಲ್ಲ ಇದು ಆಗ್ತಾವ. ಬಟ್ ಅವರು ಸ್ವಲ್ಪ ತಿಳ್ಕೊಂಡು ಮಾಡ್ಬೇಕು ಸರ್. ಯಾರೇ ಬಂದ್ರು ಸ್ವಲ್ಪ ಆಯ್ತಪ್ಪ ಸರಿ ಮಾಡೋಣ ಅಂತೇಳಿ ಅವರೇ ಇದನ್ನ ಮಾಡಿದ್ರೆ ಇಷ್ಟು ಮಟ್ಟಿಗೆ ಬೆಳೀತಿದ್ದಿಲ್ಲ. ಈಗ ನಿಮ್ಮ ಮೇಲಿನ ಹಲ್ಲೆಯನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಇಡೀ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಇಡೀ ಬೆಳಗಾವಿಯಲ್ಲಿ. ಹೌದು ಸರ್, ಮಾಡ್ತಿದ್ದಾರೆ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸರ್. ಯಾಕಂದ್ರೆ ಈ ತರ ಆಗಿದೆ ಅಲ್ಲ, ಎಲ್ಲರೂ ನಿಂತಿದ್ದಾರೆ ಅಂತ ಹೇಳಿ ಅವ್ರು ನನ್ನ ಪರವಾಗಿ ನಿಂತಿದ್ದಾರೆ. ಅವ್ರಿಗೆ ನಾನು ತುಂಬಾ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬಟ್ ಈ ತರ ಮುಂದೆ ಆಗಬಾರ್ದು ಸರ್. ಸರ್ಕಾರಕ್ಕಾಗ್ಲಿ ಇಲ್ಲಿನ ರಾಜಕಾರಣಿಗಳಿಗೆ ಅದೇ ಆಡಳಿತ ವರ್ಗಕ್ಕೆ ಏನ್ ಸಲಹೆ ಕೊಡ್ತಾರೆ ತಮ್ಮಿಂದ? ಸರ್, ಯಾರೇ ಇರಲಿ ಸ್ವಲ್ಪ ಬಂದು ನೋಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಒಂಥರ ಖುಷಿ ಆಗುತ್ತೆ ಸರ್. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪುರ ರಿಪಬ್ಲಿಕ್ ಆಡ ಬೆಳಗಾವಿ.